ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ತುಂಬ ದಿವಸ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಹುಷಾರಿರಲಿಲ್ಲ ಅಂಥೇಳಿ ವಿಡಿಯೋಗಳು ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಈಗ 3-4 ಡೇಸಿಂದ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಆದ್ರೂ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಿರಲಿಲ್ಲ. ಸೊ ಹಾಗೆ ಆದ್ದರಿಂದ ನಾನು ಹೀಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಎಲ್ಲರಿಗೂ ಆಗಲಿ ಒಂದು ಸೆಲ್ಫ್ ಕೇರ್ ಅನ್ನೋದು ಇರಲೇಬೇಕು. ಅದು ಯಾವ ರೀತಿಯಾದರೂ ಆಗಿರ್ಬೋದು, ಲೈಕ್ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಜುಂಬಾ ಥರ ಆಗಿರ್ಬೋದು, ಇಲ್ಲ ಅವ್ರದ್ದೇ ಸೆಲ್ಫ್ ಕೇರ್ ಬೇರೆ ರೀತಿಲೂ ಕೆಲವೊಬ್ಬರಿಗೆ ಅವ್ರಿಗೆ ಆದ ರೀತಿಲಿ ಸೆಲ್ಫ್ ಕೇರ್ ಅನ್ನೋದು ಇರಬೇಕು. ಮತ್ತು ಅವ್ರಿಗಾಗಿ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ. ಲೈಕ್ ಡಯಟ್ ಫುಡ್ ಆಗಿರ್ಬೋದು. ಈಗ ಒಬ್ಬೊಬ್ಬರಿಗೆ ಬ್ಯೂಟಿ ಕಾನ್ಷಿಯಸ್, ಲೈಕ್ ಪ್ರತಿಯೊಂದರಲ್ಲೂ ಒಬ್ಬೊಬ್ಬರು ಒಂದೊಂದು ರೀತಿಲಿ ಫಾಲೋ ಮಾಡ್ತಾರೆ. ಸೊ ಅದೇ ರೀತಿಲಿ ನಾನು ವೀಕ್ಲಿ ಟ್ವೈಸ್ ಅಂಥೇಳಿ ಡಯಟ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಇವನ್ ಯೋಗನೂ ಮಾಡ್ತೀನಿ. ಲೈಕ್ ಬರೀ ಸೂರ್ಯ ನಮಸ್ಕಾರ ಅಂತ ಮಾಡ್ತೀನಿ, ಬಟ್ ಅಷ್ಟಾಗಿ ರೆಗ್ಯುಲರಾಗಿ ಏನೂ ಮಾಡಲ್ಲ. ಇಲ್ಲ ಅಂತಂದರೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಈ ರೀತಿಲಿ ಯಾವುದೋ ಒಂದು ಹಾಫ್ ಆನ್ ಅವರ್ ಆದರೂ ಮಾಡ್ತೀನಿ. ಅಷ್ಟು ಬಿಟ್ಟರೆ ಏನಿಲ್ಲ. ಸೊ ಹಾಗೆ ಒಂದು ವಾಕಿಂಗ್ ಆಯಿತು. ಸಂಡೇ ಆದರೆ ಸ್ವಲ್ಪ ಮನೆಗೆ ದಿನಸಿ ಐಟಮ್ ಆಗಿರ್ಬೋದು, ತರಕಾರಿ, ವೆಜಿಟೇಬಲ್ಸ್ ಇವನ್ನೆಲ್ಲ ನಾವು ಆ ಟೈಮಲ್ಲೇ ತಂದ್ಕೊಂಡ್ಬಿಡ್ತೀವಲ್ವ. ಸೊ ನಾನು ಹಾಗೆಯೇ ನಂದು ವಾಕಿಂಗ್ ಮುಗಿತಾ ಮನೆಗೆ ದಿನಸಿ ಐಟಮ್ ಅಂತ ಹೇಳಿ ಮನೆ ಹತ್ರನೇ ಒಂದು ಚಿಕ್ಕದಾಗಿ ಸೂಪರ್ ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಅದು ಕಂಪ್ಲೀಟ್ ಆದಮೇಲೆ ನಾವು ಸ್ವಲ್ಪ ನನ್ನ ಮಗಂದು ಸ್ಕೂಲೆಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಮಾಲ್ಗೆ ಹೋಗಿದ್ವಿ. ತುಂಬ ದಿವಸ ಆಗಿತ್ತು ಫ್ಯಾಮಿಲಿ ಜೊತೆ ಮೂವಿಗೂ ಆಗಲಿ, ಲೈಕ್ ಈ ಥರ ಹೊರಗಡೆ ಹೋಗೋದಾಗಲಿ ಕಡಿಮೆ ಆಗಿತ್ತು. ಈ ನಡುವೆ ಕಂಪ್ಲೀಟಾಗಿ ಕಡಿಮೆ ಆಗಿತ್ತು ಅಂಥೇಳಿ ಸಡನ್ನಾಗೆ ಪ್ಲ್ಯಾನ್ ಆಯಿತು. ಮನೆ ಹತ್ರನೇ ಇರೋ ಆರ್ ಎಮ್ ಝೆಡ್ ಹತ್ರ ಹೋಗಿದ್ವಿ. ಮತ್ತು ಹಾಗೆಯೇ ಈಗ ಹೊಸ ಫಿಲಮ್ ಬಂದಿದೆಯಲ್ಲ, ವೆಂಕಟೇಶ್ದು ಸಂಕ್ರಾಂತಿಗೆ ವస్తున్నాము. ಆ ಫಿಲಮ್ ಎಲ್ಲರೂ ಹೇಳಿದ್ರು ಕಾಮಿಡಿ ಚೆನ್ನಾಗಿದೆ, ನೋಡ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ಮೂವಿ ನೋಡಿಕೊಂಡು ಬರ್ತಾ KFCಗೆ ಹೋಗಿ ಅಲ್ಲಿ ಚಿಕ್ಕದಾಗೆ ಒಂದು ಫುಡ್ ಥರ ಹೇಳಿ ಸ್ನ್ಯಾಕ್ ಥರ ತಿನ್ಕೊಂಡು ಬಂದ್ವಿ. ಹಾಗೆಯೇ ಅವತ್ತು ನಾನು ನೆಕ್ಸ್ಟ್ ಡೇಗೆ ಚಿತ್ರಾನ್ನ ಅಂತ ಲೈಟಾಗಿ ಮನೇಲಿ ಫುಡ್ ಮಾಡಿಕೊಂಡೆ. ನಾವೇನಾದರೂ ನಾನ್ ವೆಜ್ಜು ಆ ಥರ ಸ್ಪೈಸಿಯಾಗಿ ಫುಡ್ ಏನಾದರೂ ತಿಂದಿದ್ರೆ ನೆಕ್ಸ್ಟ್ ಡೇಗೆ ಲೈಟ್ ಫುಡ್ ಅಂತೇಳಿ ಮಾಡ್ಕೊತೀನಿ. ಅದರಲ್ಲೂ ಮ್ಯಾಕ್ಸಿಮಮ್ ಅಂತಂದರೆ ಚಿತ್ರಾನ್ನನೇ ಮಾಡ್ಕೊಳೋದು. ಈ ಚಿತ್ರಾನ್ನ ಏನಪ್ಪ ಅಂತಂದರೆ, ಕೆಲವೊಬ್ಬರು ಲೆಮನ್ ಚಿತ್ರಾನ್ನ ಮಾಡ್ತಾರೆ, ಇನ್ನೊಬ್ಬರು ಟೊಮೊಟೊ ಚಿತ್ರಾನ್ನ ಮಾಡ್ತಾರೆ, ಇನ್ನೊಬ್ಬರು ವಿತೌಟ್ ಆನಿಯನ್ ಅಂತೇಳಿ ಮಾಡ್ತಾರೆ. ಲೈಕ್ ಇದೇ ಥರ. ಅದರಲ್ಲಿ ನಾನು ಏನಪ್ಪ ಅಂತಂದರೆ, ಮಸಾಲ ಚಿತ್ರಾನ್ನ ವಿತ್ ಗ್ರೀನ್ ಪೀಸ್ ಅಂದರೆ ಹಸಿರು ಬಟಾಣಿ ಹಾಕಿ ಚಿತ್ರಾನ್ನ ಮಾಡ್ಕೊಳೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆದ್ರೂ ಹೆವಿ ಟೇಸ್ಟಿಯಾಗಿದೆ. ಆರಾಮಾಗಿ ಮಾಡ್ಕೊಬೋದು. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನೇನಪ್ಪ ಅಂತಂದರೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ 3 ಜನಕ್ಕೆ ಆಗುವಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರಾ, ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ಗ್ರೀನ್ ಚಿಲ್ಲಿ ಆಗಿರ್ಬೋದು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಇವನ್ನೆಲ್ಲ ನೋಡಿಕೊಂಡು ಪೇಸ್ಟ್ ಮಾಡ್ಕೋಬೋದು. ಒಬ್ಬೊಬ್ಬರು ನೀರು ಹಾಕಿನೂ ಮಾಡ್ತಾರೆ, ಬಟ್ ನೀರು ಹಾಕಿ ಮಾಡೋದ್ರಿಂದ ಅದು ಚಿತ್ರಾನ್ನಕ್ಕೆ ಚೆನ್ನಾಗಿರಲ್ಲ. ಡ್ರೈ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಗ್ರೈಂಡ್ ಆದಮೇಲೆ ನಾನು ಎಣ್ಣೆ ಕಾದಾದಮೇಲೆ ಕಡಲೆ ಬೀಜನ ಫ್ರೈ ಮಾಡಿ ಎಣ್ಣೆಲಿ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಅದೇ ಎಣ್ಣೆಗೇ ಸಾಸಿವೆ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ ಇವನ್ನೆಲ್ಲ ಏನು ನಾವು ಒಗ್ಗರಣೆಗೆ ಅಂತ ಕೊಡ್ತೀವಲ್ಲ ಇದನ್ನಿಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆಯೇ ಬಂದು ಇಲ್ಲಿ ಆನಿಯನ್ ಬಂದು ಆಪ್ಷನ್. ಇದು ಈ ಮಸಾಲ ಚಿತ್ರಾನ್ನಗೆ ಆನಿಯನ್ ಕಂಪ್ಲೀಟಾಗಿ ಆಪ್ಷನ್ ಆಗಿರುತ್ತೆ. ಒಬ್ಬೊಬ್ಬರು ಆನಿಯನ್ ಇಷ್ಟಪಡಲ್ಲ, ಆ ರೀತಿಯಲ್ಲಿದ್ದಾಗ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಇಲ್ಲಾಂದರೆ ಗ್ರೇವಿ ಗೊಜ್ಜು ಜಾಸ್ತಿ ಬೇಕು ಅನ್ನೋದಾದರೆ ಆನಿಯನ್ ಸಹ ಬಳಸ್ಕೋಬೋದು. ಬಟ್ ಇಲ್ಲಿ ನಾನು 1 ಆನಿಯನ್ನ ಬಳಸಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಕಪ್ಪಷ್ಟು ನಾನು ಬಟಾಣಿನ ತೊಗೊಂಡಿದ್ದೀನಿ. ಈ ಬಟಾಣಿ ಏನಪ್ಪ ಅಂತಂದರೆ, ನಾನು ಮೊದಲೇ ಒಂದು 5ರಿಂದ 10 ನಿಮಿಷ ಅಷ್ಟು ಬೇಯಿಸ್ಕೊಂಡಿದ್ದೆ. ಬಟಾಣಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ನಾನು ಇದನ್ನು ಒಂದು ಹಾಫ್ ಬಾಯ್ಲ್ ಥರ ಮಾಡ್ಕೊಂಡಿದ್ದೆ. ಅದನ್ನು ಸಹ ಈ ಏನು ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಲ್ಲ, ಈ ಈರುಳ್ಳಿ ಒಗ್ಗರಣೆ ಕೊಟ್ಟಾಗ
ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ನಮಗೆ ಆ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಸರೋಗುತ್ತೆ. ಸೊ ಅದನ್ನು ಸಹ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ ಇದನ್ನು ಹಾಕಿ ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಬೇಕು ಅಂದರೆ ಇದು ಕಂಪ್ಲೀಟಾಗಿ ಆಪ್ಷನ್, ಇದು ಯಾರೂ ಜಾಸ್ತಿ ಯೂಸ್ ಮಾಡಲ್ಲ. ಒಂದೇ ಒಂದು ಚಕ್ಕೆ, ಒಂದೇ ಒಂದು ಲವಂಗ, ಅದನ್ನು ಬೇಕಂದರೆ ಒಗ್ಗರಣೆ ಕೊಟ್ಕೋಬೋದು. ಬಟ್ ಇದು ಕಂಪ್ಲೀಟಾಗಿ ಆಪ್ಷನು, ಇದು ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಹಾಗೆಯೇ ನಾನು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸಹ ಇದರಲ್ಲೇ ಹಾಕ್ಕೊಂಡೆ. ಮತ್ತು ಅರಿಶಿನ, ಉಪ್ಪು ಇವೆರಡನ್ನೂ ಹಾಕಿ ಟೋಟಲಾಗಿ ನಮಗೆ ಗೊಜ್ಜಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೋಬೇಕು. ಆಲ್ರೆಡಿ ನಾನು ಅನ್ನನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಏನಂತಂದರೆ, ಈ ಚಿತ್ರಾನ್ನಕ್ಕೆಲ್ಲ ಅನ್ನ ಉದುರಾಗಿರಬೇಕು ಅಂತ ಹೇಳ್ತಾರಲ್ಲ, ಉಡಿಯಾಗಿರಬೇಕು ಅಂತ. ಸೊ ಆ ಥರ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ಒಂದೊಂದ್ಸಲಿ ಏನಪ್ಪ ಅಂತಂದರೆ, ನಾವು ಪುಳಿಯೋಗರೆ, ಚಿತ್ರಾನ್ನ ಇವೆಲ್ಲ ಮಾಡಿದಾಗ ಏನಾಗೋಗುತ್ತೆ ಅಂತಂದರೆ ಅನ್ನ ಮುದ್ದೆ ಆಗೋಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಆ ಟೈಮಲ್ಲಿ ಅನ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಆಗೋದೇ ಇಲ್ಲ. ಅದರಲ್ಲೂ ಬೆಳಿಗ್ಗೆ ಹೊತ್ತು ಮಾಡಿದ್ದೀವಿ ಅಂತಂದರೆ ಮ್ಯಾಕ್ಸಿಮಮ್ ಅದು ಒಂದೊಂದು ಸಲ ಮುದ್ದೆ ಆಗೋಗ್ಬಿಡುತ್ತೆ. ಈಗ ನಾನು ಕಂಪ್ಲೀಟಾಗಿ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊತಾ ಇಲ್ಲ. ನಾನು ಸ್ವಲ್ಪ ಗೊಜ್ಜನ್ನ ಸಪ್ರೇಟ್ ಎತ್ತಿಕೊಂಡಿದ್ದೀನಿ, ಸ್ವಲ್ಪ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಮಸಾಲ ಚಿತ್ರಾನ್ನ ವಿತ್ ಗ್ರೀನ್ ಪೀಸ್ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಫುಡ್ ಆದ್ರೂ ಹೆವಿ ಟೇಸ್ಟ್ ಕೊಡುವಂಥ ಫುಡ್ಡು, ಮತ್ತು ಬೋರ್ ಆಗದೆ ಇರೋವಂಥ ಫುಡ್ಡು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆಯೇ ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಗೊಜ್ಜಿಗೂ ಸಹ ಹಿಂಡ್ಕೋಬೋದು, ಇಲ್ಲಾಂದರೆ ರೈಸ್ ಕಲಸೋ ಟೈಮಲ್ಲಿ ಬೇಕಂದ್ರೂ ನಿಂಬೆಹಣ್ಣು ಹುಳಿನ ಹಿಂಡ್ಕೋಬೋದು. ಜಾಸ್ತಿ ಇಷ್ಟಪಡ್ತೀನಿ ಅಂತಂದರೆ ಜಾಸ್ತಿ ಸಹ ಹಾಕ್ಕೋಬೋದು ನಿಂಬೆಹಣ್ಣು, ಅದು ಚೆನ್ನಾಗಿರುತ್ತೆ. ಬಟ್ ಏನಂತಂದರೆ ಮೇಯ್ನಾಗಿ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಂಬಿಟ್ರೆ ಅಂತ ಚಿತ್ರಾನ್ನ ಸೂಪರಾಗಿರುತ್ತೆ. ಅದರಲ್ಲೂ ಗ್ರೀನ್ ಪೀಸ್ ಮೇನ್ ಇಂಗ್ರೀಡಿಯೆಂಟ್ ಆಗಿದೆ. ಇದನ್ನು ಹಾಕಿ ನೀವು ಒಂದ್ಸಲಿ ಚಿತ್ರಾನ್ನ ಮಾಡಿ ಹೇಗಿದೆ ಅಂತೇಳಿ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ. ಮತ್ತು ಇವನ್ ಅನ್ನ ಸಹ ಇವತ್ತು ತುಂಬಾ ಉದುರಾಗಿ ಚೆನ್ನಾಗಿ ಬಂದಿತ್ತು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.